ಹೇಮಾವತಿ ನೀರಿಗಾಗಿ ಚಿಕ್ಕನಾಯಕನಹಳ್ಳಿಯಲ್ಲಿ ಅಹೋರಾತ್ರಿ ಧರಣಿ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಅನ್ನದಾತ. ಈ ತೀವ್ರ ಹೋರಾಟದ ನಡುವೆಯೇ ನಡೆದುಹೋಯಿತು ನೋಡಿ ಆ ಒಂದು ರೋಮಾಂಚನಕಾರಿ ಘಟನೆ. ಹೌದು, ಚಿಕ್ಕನಾಯಕನಹಳ್ಳಿಯ 26 ಕೆರೆಗಳಿಗೆ ನೀರು ಹರಿಸಲೇಬೇಕು ಅಂತ ರೈತರು ಹಗಲು ರಾತ್ರಿ ಕಣ್ಣಲ್ಲಿ ಕಣ್ಣಿಟ್ಟು ಧರಣಿ ಕುಳಿತಿದ್ದಾರೆ. 14 ವರ್ಷಗಳಿಂದ ಕಾಯ್ದಿದ್ದರೂ ಸಿಗದ ನೀರಿಗಾಗಿ ಹೋರಾಟ ತೀವ್ರಗೊಂಡಿದೆ. ಈ ಬೆಂಕಿ ಕೇವಲ ತುಮಕೂರಿಗಷ್ಟೇ ಸೀಮಿತವಾಗಿಲ್ಲ. ಬರೋಬ್ಬರಿ 100 ಕಿಲೋಮೀಟರ್ ದೂರದ ಕಲ್ಯಾಣ ಕರ್ನಾಟಕದ ಗಂಗಾವತಿಯಿಂದಲೂ ಹರಿದು ಬಂದಿದೆ ಬೆಂಬಲದ ಹೊಳೆ. ಗಂಗಾವತಿ ಸೀಲ್ಸ್ನ ಆನಂದ್ ಅನ್ನೋ ರೈತ ಪ್ರೇಮಿ ಧರಣಿ ನಿರತ ರೈತರಿಗಾಗಿ ಕಳುಹಿಸಿಕೊಟ್ಟಿದ್ದಾರೆ ಬರೋಬ್ಬರಿ 100 ಹಸಿರು ಶಾಲುಗಳು. ಇನ್ನಾದರೂ ಆಡಳಿತ ವರ್ಗ ಕಣ್ಣು ತೆರೆಯುತ್ತಾ? ಚಿಕ್ಕನಾಯಕನಹಳ್ಳಿ ಕೆರೆಗಳಿಗೆ ಹೇಮಾವತಿ ನೀರು ಹರಿಯುತ್ತಾ? ಅಥವಾ ಈ ಹಸಿರು ಶಾಲಿನ ಪಡೆ ರಾಜಧಾನಿಗೆ ಮುತ್ತಿಗೆ ಹಾಕುತ್ತಾ? ಕಾದು ನೋಡಬೇಕಿದೆ. ಕ್ಷಣ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಕೆಟಿವಿ, ನಿಮ್ಮ ಧ್ವನಿ ನಮ್ಮ ವರದಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಂಧುಗಳೇ, ಇಂದು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಹೋರಾಟ ಇಷ್ಟು ತೀವ್ರತೆಗೊಂಡಿರೋದನ್ನು ನೋಡಿ ಮಾಧ್ಯಮಗಳಲ್ಲಿ ತಿಳಿದು ಇವತ್ತು ನಮ್ಮ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಜವಳಿ ಮಳಿಗೆ ಗಂಗಾವತಿ ಸೀಲ್ಸ್ ಅಂತ ಅವರು ನಮ್ಮ ಹೋರಾಟನ ಇಲ್ಲಿ ರೈತರನ್ನ ನೋಡಿ ಅಲ್ಲಿಂದ ನಮಗೊಂದು ಕೊಡುಗೆಯಾಗಿ ಎಲ್ಲರಿಗೂ ಕೂಡ ಒಂದು ಶಾಲೆಗಳನ್ನ ಕಳಿಸ್ಕೊಟ್ಟಿದ್ದಾರೆ ಅಲ್ಲಿಂದನೇ. ಹಾಗೆ ಅವರ ಹೆಸರು ಆನಂದ್ ಅಂತ. ಅವರು ಸುಮಾರು 100 ಶಾಲೆಗಳನ್ನ ನಮ್ಮ ತಾಲೂಕಿನ ರೈತರುಗಳಿಗೆ ಕೊಡುಗೆಯಾಗಿ ಅವರು ಕೊಟ್ಟು ನಮ್ಮ ಹೋರಾಟಕ್ಕೆ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ತಿಳಿಸ್ತೀನಿ.